ವೆಲ್ಕಮ್ ಟು ಮೈ ಚಾನಲ್. ಗುಡ್ ಈವ್ನಿಂಗ್ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಿ, ಖುಷಿಯಾಗಿರಿ ಅಂತ ಹೇಳುತ್ತಾ ನಂದು ಇವತ್ತಿದ್ದು 5th ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಇವತ್ತಿದ್ದು ಸ್ಪೆಷಲ್ ಏನಂದರೆ ಏಡಿ ಸುಕ್ಕ. ಓಕೆ, ನಾನು ಮಾರ್ಕೆಟ್ಗೆ ಹೋಗಿ 1 kg ಏಡಿಯನ್ನು ತಂದಿದ್ದೇನೆ. ಸೊ ನಿಮಗೆ ನಾನು ಎಲ್ಲ ರೆಸಿಪಿಯನ್ನು ನಿಮಗೆ ತೋರಿಸ್ತೀನಿ, ವಾಚ್ ಮಾಡಿ. ಓಕೆ, ಸ್ಕಿಪ್ ಮಾಡಬೇಡಿ, ನೋಡ್ತಾ ಇರಿ. ಓಕೆ, ಸ್ಟಾರ್ಟ್ ಮಾಡ್ತೀನಿ. ಇದು ಏಡಿ ಇದು ಮಾರ್ಕೆಟಿಂದ ತಂದದ್ದು. 1 kg ಅಷ್ಟು ನಾನು ತಂದಿದ್ದೇನೆ. ಅದಕ್ಕೆ ಹಳದಿ ಹುಡಿ ಮತ್ತು ಉಪ್ಪು ಹಾಕಿ ಚೆಂದ ಮಾಡಿ ಕ್ಲೀನ್ ಮಾಡಿ ಇಡಬೇಕು. ಓಕೆನಾ, ನೋಡಿ ಈ ಥರ ಕ್ಲೀನ್ ಇರಬೇಕು. ಅದಕ್ಕೆ ಹಳದಿ ಹುಡಿ ಸರಿಯಾಗಿ ಹಾಕಬೇಕಂದ್ರೆ ಸ್ಮೆಲ್ಲೆಲ್ಲ ಅಷ್ಟು ಇರುತ್ತೆ ಅಲ್ವಾ. ಅದಕ್ಕೆ ಬೇಕಾದ ಇದು ಥಿಂಗ್ಸ್ಗಳು: ನೀರುಳ್ಳಿ 3 ತಗೊಳ್ಬೇಕು, ಸರಿಯಾಗಿ ಸ್ಲೈಸ್ ಮಾಡಿ ಕಟ್ ಮಾಡಿ. ಆಮೇಲೆ ಬೆಳ್ಳುಳ್ಳಿ 1 ಫುಲ್ಲು. ಓಕೆನಾ, ಬೆಳ್ಳುಳ್ಳಿ 1 ಫುಲ್ಲು ಅದರದ್ದು ಈ ಥರ ಕಟ್ ಮಾಡಿ ಇಟ್ಕೊಳ್ಬೇಕು. ಆಮೇಲೆ 3 ಟೊಮೆಟೊ ಸಣ್ಣದಾಗಿ ಸರಿಯಾಗಿ ಕಟ್ ಮಾಡಿ ಇಟ್ಕೊಳ್ಳಿ. ಆಮೇಲೆ ಅರ್ಧದಷ್ಟು ಶುಂಠಿ, ನೋಡಿ ಈ ಥರ, ಅಂದರೆ ಗ್ಯಾಸ್ಟ್ರಿಕ್ ಎಲ್ಲ ಆಗೋದಾಗೆ, ತುಂಬ ಹೀಟ್ ಅಲ್ವಾ, ಅದಕ್ಕೆ ಅಷ್ಟು ಬೇಕಾಗುತ್ತೆ. ಆಮೇಲೆ ಇನ್ನು ಅದಕ್ಕೆ ಬೇಕಾದ ಮಸಾಲೆಗಳು: ಹಳದಿ ಹುಡಿ, ಬಾಪತ್ ಸವಿತಾ, ಮತ್ತು ಸಾಂಬಾರ್ ಪೌಡರ್, ಮತ್ತು ಇದು ಪೆಪ್ಪರ್ ಪೌಡರ್, ಮತ್ತು ಬಡಶೇಪು. ಓಕೆ, ಅದು ಹಳದಿ ಹುಡಿ 1.5 ಸ್ಪೂನ್, 2 ಸ್ಪೂನ್ ಬಾಫತ್ ಹಾಗೆ ತಗೊಳ್ಬೇಕು. ಮತ್ತು 2 ಮೆಣಸು, 4 ಲವಂಗ ಮತ್ತು ಕಾಯಿ ತುರಿ. ಓಕೆನಾ, ಒಂದು ಬಾಣಲೆಯನ್ನು ಇಟ್ಕೊಳ್ಬೇಕು ಗ್ಯಾಸ್ ಮೇಲೆ. ಆಮೇಲೆ ಎಣ್ಣೆಯನ್ನು ಹಾಕಿದ ತಕ್ಷಣ ಬೆಳ್ಳುಳ್ಳಿಯನ್ನು ಅದಕ್ಕೆ ಹಾಕಿ. ಓಕೆ, ಬೆಳ್ಳುಳ್ಳಿ ಹಾಕಿ ಆದಮೇಲೆ ಸ್ವಲ್ಪ ಫ್ರೈ ಮಾಡಿ. ಆಮೇಲೆ ನಾವು ಕಟ್ ಮಾಡಿಟ್ಟ ಶುಂಠಿಯನ್ನು ಹಾಕಿ ಅದಕ್ಕೇ. ಆಮೇಲೆ ಇದು ಎಸಳಷ್ಟು ಬೇವಿನ ಸೊಪ್ಪು ಹಾಕಿ ಒಳ್ಳೆ ಮಾಡಿ ಫ್ರೈ ಮಾಡಿ. ಆಮೇಲೆ 5 ಲವಂಗ ನಾವು ತೆಗೆದಿಟ್ಟಿದ್ವಿ ಅಲ್ಲ, ಅದು ಅದಕ್ಕೇ ಹಾಕಿ ಚೆಂದ ಮಾಡಿ ಫ್ರೈ ಮಾಡಿ. ಓಕೆ, ಗೋಲ್ಡನ್ ಕಲರ್ ಬರಬೇಕಾಗುತ್ತೆ ಸರಿಯಾಗಿ. ಆಮೇಲೆ ನಾವು ಕಟ್ ಮಾಡಿಟ್ಟಿದ್ದ 3 ಮೆಣಸನ್ನು ಅದಕ್ಕೇ ಮಿಕ್ಸ್ ಮಾಡಿ ಹಾಕಿ ಚೆಂದ ಮಾಡಿ ಫ್ರೈ ಮಾಡಿ. ಗೋಲ್ಡನ್ ಕಲರ್ ಆದಾಗ ನೀರುಳ್ಳಿಯನ್ನು ಹಾಕಿ ಒಳ್ಳೆ ಮಾಡಿ ಫ್ರೈ ಮಾಡಿ. ನೋಡಿ ಈ ಥರ ಸರಿಯಾಗಿ ಫ್ರೈ ಮಾಡ್ತಾನೆ ಇರಿ. ಓಕೆ, ಗೋಲ್ಡನ್ ಕಲರ್ ಆಯಿತು ನೋಡಿ. ಇನ್ನು ಸಹ ಕಲರ್ ಒಳ್ಳೇದು ಬರುತ್ತೆ, ಜಸ್ಟ್ ಗೋಲ್ಡನ್ ಕಲರ್. ಆಮೇಲೆ ನಾವು ಕಟ್ ಮಾಡಿಟ್ಟ 3 ಟೊಮೆಟೊವನ್ನು ಅದಕ್ಕೆ ಮಿಕ್ಸ್ ಮಾಡಬೇಕು. ನೋಡಿ ಈ ಥರ. ಓಕೆ, ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಳಿ. ಆಮೇಲೆ ರುಚಿಗೆ ತಕ್ಕ ಉಪ್ಪು 1 ಟೀ ಸ್ಪೂನ್ ಮಿಕ್ಸ್ ಮಾಡಿ ಸರಿಯಾಗಿ ಒಳ್ಳೆ ಗ್ರೇವಿ ಥರ ಆಗಬೇಕು. ನೋಡಿ, ಇದು ಅರ್ಧ ಗ್ರೇವಿ ಆಗಿದೆ. ಆಮೇಲೆ 1 ಟೀ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯಾಕೆ ಹಾಕೋದಂದರೆ ಅದು ಹೀಟ್ ಅಲ್ವಾ, ಅದಕ್ಕೆ. ಆಮೇಲೆ ನಾವು ತೆಗೆದಿಟ್ಟ ಎಲ್ಲ ಮಸಾಲೆಯನ್ನು ಹಾಕಿಡಬೇಕು. ಆಮೇಲೆ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಗ್ರೇವಿ ಸರಿ ಈ ಥರ ಬರಬೇಕು. ಓಕೆ, ಆಮೇಲೆ ನಾವು ಏಡಿಯನ್ನು ಫ್ರೆಶ್ ಆಗಿ ಮಿಕ್ಸ್ ಮಾಡಿ ಮತ್ತೆ ಏಡಿಯನ್ನು ಹಾಕಿ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ಸರಿಯಾಗಿ. ಓಕೆ, ಎಲ್ಲ ಮಸಾಲೆನೂ ಆ ಏಡಿಗೆ ಹೀರಬೇಕು. ಓಕೆ, ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ನಿಮಗೆ ಬೇಕಾದರೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ ಅದಕ್ಕೆ, ಅಂದರೆ ಜಾಸ್ತಿ ಡ್ರೈ ಇರಬೇಕು ಅದು. ಓಕೆ, ಕವರ್ ಮಾಡಿ ಇಟ್ಕೊಳ್ಳಿ. ಲೋ ಫ್ಲೇಮಲ್ಲಿ ಇರಬೇಕು, ಆಯಿತಾ. ಆಮೇಲೆ ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನು ನಾವು ರೆಡಿ ಮಾಡಿ ಇಟ್ಕೊಳ್ಳೋಣ. ಒಂದು ಅರ್ಧದಷ್ಟು ಕೊತ್ತಂಬರಿ ಸೊಪ್ಪು ರೆಡಿ ಮಾಡಿ ಇಟ್ಕೊಳ್ಬೇಕು. ನೀರು ನೋಡ್ತಾನೆ ಇರಿ, ಜಾಸ್ತಿ ನೀರು ಅಡಿಗೆ ಹೋಗೋದಕ್ಕೆ, ಅಂದರೆ ತುಂಬ ಡ್ರೈ ಆಗುತ್ತೆ. ಅದರಲ್ಲಿ ಗ್ರೇವಿನೂ ಇರಬೇಕಲ್ಲ, ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ನೀರು ನೋಡ್ತಾನೆ ಇರಬೇಕು. ಓಕೆನಾ, ನೋಡಿ ಈ ಥರ ಹೇಗೆ ಕಾಣ್ತದೆ ನೋಡಿ ಏಡಿ ಸುಕ್ಕ. ಮತ್ತು ಅರ್ಧದಷ್ಟು ಲೆಮನನ್ನು ಹಾಕಿ ಅದಕ್ಕೆ ಸರಿ ಹೀರ್ಕೊಳ್ಳುತ್ತದೆ. ಆವಾಗ ಅದರದ್ದು ಗ್ರೇವಿ ತುಂಬ ಟೇಸ್ಟ್ ಆಗುತ್ತದೆ. ಆಮೇಲೆ ಅರ್ಧದಷ್ಟು ಲೆಮನನ್ನು ಹಾಕಿ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದನ್ನು. ಓಕೆ, ಸರಿಯಾಗಿ ಮಿಕ್ಸ್ ಮಾಡಿ ಗ್ರೇವಿ ನೋಡಿ ಹೇಗೆ ಕಾಣುತ್ತೆ.
ಮತ್ತು ತೆಂಗಿನಕಾಯಿಯಲ್ಲಿ ಅದರಲ್ಲಿ ಒಂದು ಭಾಗ ಅಂದರೆ ಒಂದು ಮುಷ್ಟಿಯಷ್ಟು ನಿಮ್ಮದು ತೆಂಗಿನಕಾಯನ್ನು ಅದಕ್ಕೆ ಹಾಕ್ಕೊಳ್ಳಿ, ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಳ್ಳಿ. ಓಕೆ, ಮತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ನೀರು ಬೇಕಾದರೆ ನೀರು ಹಾಕ್ಬೋದು, ಜಾಸ್ತಿ ಡ್ರೈ ಅಂತ ಬೇಡ, ಸ್ವಲ್ಪ ಅದರಲ್ಲಿ ಗ್ರೇವಿ ಕಾಣಬೇಕು ನೋಡಿ ಈ ಥರ. ಓಕೆನಾ, ಆಲ್ಮೋಸ್ಟ್ ಆಗ್ತಾ ಬರ್ತಿದೆ. ಇದನ್ನು ಬೇಯಲಿಕ್ಕೆ ಒಂದು 20 ನಿಮಿಷ ಆದರೂ ಬೇಕಾಗುತ್ತೆ. 20 ನಿಮಿಷ ಬೇಯಬೇಕು. ಇದು ಚೆಂದ ಮಾಡಿ ಬೇಯಲಿಕ್ಕೆ ನೀವು ಇಟ್ಕೊಳ್ಬೇಕು. ಓಕೆನಾ, ಇವಾಗ ನಂದು ಎಂಡ್ ಆಗ್ತಾ ಬರ್ತಿದೆ. ಮತ್ತು ಕೊತ್ತಂಬರಿ ಸೊಪ್ಪು ನಾವು ಕಟ್ ಮಾಡಿಟ್ಟದ್ದು ಹಾಕ್ಕೊಳ್ಳಿ. ಇವಾಗ ನೋಡಿ ಎಷ್ಟು ಚೆಂದ ಕಾಣ್ತದೆ ನೋಡಿ ಲುಕ್. ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಸರಿಯಾಗಿ. ಕೊತ್ತಂಬರಿ ಸೊಪ್ಪನ್ನು ಹಾಕಿ ಹೀಗೆ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಓಕೆನಾ, ಖಾರ ಎಲ್ಲ ನೋಡ್ಕೊಳ್ಳಿ. ಖಾರ ಇಲ್ಲಾದರೆ ಬೇಕಾದರೆ ಸವಿತಾ ಬಾಫತ್ ಹಾಕ್ಬೋದು, ಆವಾಗ ಸರಿ ಖಾರ ಅದಕ್ಕೆ ಸಿಕ್ಕಿದರೆ ಒಳ್ಳೆಯದಾಗುತ್ತೆ, ರುಚಿಯಾಗಿ ಕಾಣುತ್ತೆ. ಸೊ ಆಲ್ಮೋಸ್ಟ್ ನಂದು ಆಯಿತು, ಏನು ಮಾಡಲಿಕ್ಕಿಲ್ಲ. ಲೋ ಫ್ಲೇಮಲ್ಲಿ ಇಡಿ, 20 ನಿಮಿಷ ಸರಿ ಬೇಯಬೇಕಿದು. ಓಕೆನಾ, ಗ್ಯಾಸ್ ಆಫ್ ಮಾಡಿ ನಂದು ಏಡಿ ಸುಕ್ಕ ಇವತ್ತಿದ್ದು ಸ್ಪೆಷಲ್ ರೆಡಿ ಆಯಿತು ನೋಡಿ. ತುಂಬ ಚೆನ್ನಾಗಿ ಕಾಣುತ್ತೆ ಅಲ್ವಾ? ಸೊ ಸೇಮ್ ಈ ಥರನೇ ನೀವು ರೆಸಿಪಿಯನ್ನು ಮಾಡ್ಕೊಳ್ಳಿ. ನಿಮಗೆ ಇಷ್ಟ ಆದರೆ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.